ಬೇಜಾರಾಗಬೇಡ, ನಾನು ನಿಂಗೆ ಹೊಸ ಫೋನ್ ತಗೊಂಡ್ಬರ್ತೀನಿ. ಓಕೆ. ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನಿಮ್ಮ ಊರು ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಒಬ್ಬರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಎಲ್ ಕೆ ಕನ್ನಡ ಲಾಗ್ಸ್. ಏನಪ್ಪ ಇಷ್ಟು ದಿನ ಆದಮೇಲೆ ಲಾಗ್ನ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ನೀವೆಲ್ಲ ಅಂದ್ಕೊಳ್ತಾ ಇರ್ಬೋದು. ಏನಪ್ಪ ಅಂತಂದರೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಹೆಬ್ಬಗೋಡಿಗೆ ಹೋಗಿದ್ವಿ. ಸೊ ಹಂಗಾಗಿ ಇವತ್ತು ಲಾಗ್ನ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇರೋಂಥದ್ದು. ತುಂಬ ಅಂದರೆ ತುಂಬಾ ರಶ್ ಇತ್ತು ಹೆಬ್ಬಗೋಡಿನಲ್ಲಿ. ಏನಪ್ಪ ಅಂತಂದರೆ ಮನೆಗೆ ಸ್ವಲ್ಪ ಐಟಮ್ಸ್ಗಳು ಬೇಕಾಗಿತ್ತು. ಹಾಗೆ ನನ್ನ ಮಗಳು ಕೂಡ ಸ್ಪೆಕ್ಟ್ಸ್ ಅಂತೇಳ್ಬಿಟ್ಟು ಕೇಳ್ತಾ ಇದ್ಲು. ಸೊ ಹಂಗಾಗಿ ತೊಗೊಂಬಂದ್ವಿ. ನಿಂಗೆ ಸ್ಪೆಕ್ಟ್ ಚೆನ್ನಾಗೈತಾ? ಹೌದಮ್ಮ, ಸ್ಪೆಕ್ಟ್ ಚೆನ್ನಾಗೈತೆ. ದೂರ ಹೋಗು, ಬಾಲ್ ತೋರ್ಸು. ಬಾಲ್ ಚೆನ್ನಾಗೈತಾ? ಬಾಲ್ನು ಚೆನ್ನಾಗೈತಮ್ಮ. ಏನು ಕಂದ? ಅದು ಇಷ್ಟ ಆಯ್ತಾ? ಅದು ಇಷ್ಟ ಆಯ್ತು. ಹೌದಾ? ಇದೀನ್ ಬಂಗಾರು ಪೆನ್ ಅಲ್ಲ ಅದು? ಅದು ಪೆನ್. ಹಾಗೆಯೇ ಮನೆಗೆ ಬಂದಾದಮೇಲೆ ನನ್ನ ಮಗಳಿಗೆ ಸ್ಪೆಕ್ಸ್ ಕೂಡ ಕೊಟ್ಟೆ, ಬಾಲ್ ಕೂಡ ಕೊಟ್ಟೆ. ನನ್ನ ಮಗಳು ಯಾವ ಥರ ಹೇಳ್ತಾ ಇದ್ದಾಳೆ ನೋಡಿ. ನನ್ನ ಮಗ ಬಂದು ಫೋನ್ನ ಎಸ್ತಿದ್ದ ನಂದು. ಬೇಜಾರಾಗಬೇಡ, ನಾನು ನಿಂಗೆ ಹೊಸ ಫೋನ್ ತಗೊಂಡ್ಬರ್ತೀನಿ. ಓಕೆ ಓಕೆ ಬಂಗಾರ. ಹಾಗೆಯೇ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಹಾಗೆಯೇ ಸ್ವಲ್ಪ ತರಕಾರಿಗಳನ್ನ ಕೂಡ ತೊಗೊಂಬಂದ್ವಿ. ಸೊಪ್ಪು, ಹಾಗೆ ಸ್ವಲ್ಪ ತರಕಾರಿ, ಬದನೆಕಾಯಿ. ಇವತ್ತೇನಪ್ಪ ಅಂತಂದರೆ ನಮ್ಮ ಮನೆಯವರು ಇವಾಗ ಒಂದು 2-3 ಡೇಸಿಂದನೂ ಕೇಳ್ತಾನೆ ಇದ್ದರು, ಈ ಥರ ಬದನೆಕಾಯಿ ಚಟ್ನಿನ ಮಾಡಿಕೊಡು, ಸುಟ್ಟು ಬದನೆಕಾಯಿದು ಅಂತೇಳ್ಬಿಟ್ಟು. ನಾನು ಕೂಡ ತಿಂದಿರಲಿಲ್ಲ. ಅಂದರೆ ಬೇಯಿಸ್ಬಿಟ್ಟು ಮಾಡ್ತೀವಿ, ಆ ಥರದನ್ನ ತಿಂದಿದ್ದೆ. ಈ ಥರ ಸುಟ್ಟು ಬದನೆಕಾಯಿ ಯಾವತ್ತೂ ತಿಂದಿರಲಿಲ್ಲ. ಸೊ ಹಂಗಾಗಿ ಇವತ್ತು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ. ಎಲ್ಲ ನೀಟಾಗಿ ಈ ಥರ ಗ್ಯಾಸ್ ಮೇಲೆ ಒಂದೊಂದನ್ನೇ ಬದನೆಕಾಯಿನ ಈ ಥರ ಸುಟ್ಬಿಟ್ಟು, ಹಾಗೆಯೇ ಎಲ್ಲ ಕೂಡ ಬದನೆಕಾಯಿ ಸುಟ್ಬಿಟ್ಟು ನೆಕ್ಸ್ಟು ಮೆಣಸಿನ್ಕಾಯಿ, ಹಾಗೆಯೇ ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲದನ್ನೂ ನೀಟಾಗಿ ಈ ಥರ ಸುಟ್ಕೊತಾ ಇದ್ದೆ. ನಮ್ಮ ಮನೆಯವ್ರು ಬಂದುಬಿಟ್ಟು ಈ ಥರ ಚಾಕುವಲ್ಲಿ ಸುಡ್ತಾಯಿದ್ದೀವಿ ಅಂತೇಳ್ಬಿಟ್ಟು ಬಂದುಬಿಟ್ಟು ನೋಡ್ತಾಯಿದ್ರು ಹಿಂದೆಯಿಂದ. ಹಾಗೆಯೇ ನನ್ನ ಮಗಳು ಕೂಡ ಸ್ಪೆಕ್ಟ್ಸು ಹಾಗೆ ಬಾಲ್ ಕೂಡ ಇಟ್ಕೊಂಡು ಆಟ ಆಡ್ತಾಯಿದ್ಲು. ನಾನು ಇವತ್ತೇನಪ್ಪ ಅಂತಂದರೆ ನುಗ್ಗೆಕಾಯಿ ಸೊಪ್ಪನ್ನ ಕೂಡ ತೊಗೊಂಬಂದಿದ್ದೆ ಫ್ರೆಂಡ್ಸ್. ಹಂಗಾಗಿ ಮೊಟ್ಟೆ ಪಲ್ಯ ಮಾಡೋಣ ನುಗ್ಗೆಕಾಯಿ ಸೊಪ್ಪನ್ನ ಹಾಕ್ಬಿಟ್ಟು ಅಂತೇಳ್ಬಿಟ್ಟು. ನುಗ್ಗೆಕಾಯಿ ಸೊಪ್ಪು ಏನಕ್ಕಪ್ಪ ಅಂದರೆ ಕಣ್ಣಿಗಂತೂ ತುಂಬಾ ಒಳ್ಳೆಯದು, ಹಾಗೆಯೇ ಏರ್ಸ್ ಬೆಳೆಯೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ, ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಅಂತೇಳ್ಬಿಟ್ಟು ಸ್ವಲ್ಪ ಬದನೆಕಾಯಿ ಚಟ್ನಿ, ಸ್ವಲ್ಪ ಮುದ್ದೆ ಜೊತೆಗೆ ಸ್ವಲ್ಪ ಇದು ನುಗ್ಗೆಕಾಯಿ ಸೊಪ್ಪು ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನೈಟ್ ಆಗಿತ್ತು. ಸೊ ಹಂಗಾಗಿ ಬೇಗನೆ ಮಾಡ್ಕೊಳ್ತಾ ಇದ್ದೆ. ನೋಡ್ತಾ ಇರ್ಬೋದು, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನುಗ್ಗೆ ಸೊಪ್ಪನ್ನ ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇವಾಗ ನಾನು ಒಂದೊಂದೇ ಮೊಟ್ಟೆನ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ, ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಏನಪ್ಪ ಅಂತಂದರೆ ಇಲ್ಲಿ ಖಾರದ ಪುಡಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನೀವು ಇಲ್ಲಿ ಹಾಕ್ಕೊಬೋದು. ನಾನು ಇಲ್ಲೇನೂ ಹಾಕಿಲ್ಲ ಫ್ರೆಂಡ್ಸ್. ಸ್ವಲ್ಪ ಉಪ್ಪು, ಹಾಗೆಯೇ ನುಗ್ಗೆ ಸೊಪ್ಪು, ಮೊಟ್ಟೆ, ಸ್ವಲ್ಪ ಈರುಳ್ಳಿ ಅಷ್ಟೇ ಹಾಕಿರೋದು ಫ್ರೈಗೆ. ಹಾಗೆಯೇ ಇನ್ನೊಂದೇನಪ್ಪ ಅಂತಂದರೆ ಮೊಟ್ಟೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗುತ್ತೆ. ಇವಾಗ ಆದರೆ ಬದನೆಕಾಯಿ ಚಟ್ನಿ, ಸ್ವಲ್ಪ ಮೊಟ್ಟೆ ಪಲ್ಯ, ಹಾಗೆ ಮುದ್ದೆನೂ ಕೂಡ ರೆಡಿ ಮಾಡಿದೆ. ಇವಾಗ ಊಟ ಕೂಡ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾ ಇದ್ದೆ. ಅವರಿಗೇನೋ ಗೊತ್ತಿಲ್ಲ, ಇವತ್ತು ತುಂಬ ಅಂದರೆ ತುಂಬಾ ಇಷ್ಟ ಅಂತೇಳ್ಬಿಟ್ಟು ಹೇಳಿ ಮಾಡಿಸ್ಕೊಂಡಿದ್ದಾರೆ ಬದನೆಕಾಯಿ ಚಟ್ನಿನ. ಸೊ ಮಾಡಿಕೊಡೋಣ ಅಂತೇಳ್ಬಿಟ್ಟು, ಭಾನುವಾರ ಎಲ್ಲ ಮನೇಲಿದ್ದರು ಅಂತೇಳ್ಬಿಟ್ಟು ಮಾಡಿಕೊಡೋಣ ಅಂತೇಳ್ಬಿಟ್ಟು ಮಾಡಿಕೊಟ್ಟೆ. ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ ಎಲ್ಲಿ ಬಿದ್ದಿದೆ ಅಂತೇಳ್ಬಿಟ್ಟು. ನನ್ನ ಮಗನಂತೂ ತುಂಬಾ ಅಂದರೆ ತುಂಬಾ ತೀಟೆಯಾಗಿದೆ. ಹಾಗೆಯೇ ಬೆಳೀತಾ ಮಕ್ಕಳು ಯಾವ ಥರ ತುಂಟಾಟ ಮಾಡ್ತಾರೆ ಅಂತೇಳ್ಬಿಟ್ಟು ಅನಿಸುತ್ತೆ ನನಗಂತೂ. ಅವನ್ನ ನೋಡ್ತಾನೇ ಇರಬೇಕು ಅನಿಸುತ್ತೆ. ನೋಡ್ತಾ ಇರ್ಬೋದು, ಊಟ ಮಾಡ್ತಾಯಿದ್ವಿ, ಅವರಿನ್ನೂ ಊಟ ಮಾಡಿದ್ದಿಲ್ಲ. ಸ್ವಲ್ಪ ತಿಂದಿದ್ರು, ಆವಾಗಲೇ ಏನೋ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ಟಿದ್ದೆ, ತಿಂದಿದ್ರು. ಸೊ ಹಂಗಾಗಿ ಇವಾಗ ಅವನು ಕೂಡ ಆಟ ಆಡ್ತಾ ಇದ್ದ. ನೋಡ್ತಾ ಇರ್ಬೋದು, ನನ್ನ ಮಗಳು ಕೂಡ ಆಟ ಆಡ್ತಾ ಇದ್ಲು. ಹಾಗೆಯೇ ಫ್ರೆಂಡ್ಸ್, ಕೆಲವೊಂದಷ್ಟು ಜನ ಸ್ಟೋರಿಯಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕ್ವಶನ್ಸ್ನ ಕೇಳಿದ್ರೆ ಆನ್ಸರ್ನ ಮಾಡಿದ್ದೀನಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಎಲ್ ಕೆ ಕನ್ನಡ ಲಾಗ್ಸ್. ಏನಪ್ಪ ಇಷ್ಟು ದಿನ ಆದಮೇಲೆ ಇವಾಗ ಲಾಗ್ನ ಆಗ್ತಾ ಇದ್ದಾರೆ ಅಂತೇಳ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಸೊ ಹಂಗಾಗಿ ಯಾವುದೇ ಒಂದು ವೀಡಿಯೋಸ್ನ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ಸ್ವಲ್ಪ ನಾವೇನೇ ಒಂದು ಅಂದ್ಕೊಂಡ್ರೂ ಕೂಡ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡೋದಿಲ್ಲ ಫ್ರೆಂಡ್ಸ್. ಏನೇ ಅಂದ್ರೂ ನಾವು ಸ್ವಲ್ಪ ದಿನ ಹಾಸ್ಪಿಟಲ್ ಈ ಥರ ಎಲ್ಲ ಓಡಾಡೋದಾಗಿತ್ತು. ಸೊ ಹಂಗಾಗಿ ಯಾವುದೇ ಒಂದು ವಿಡಿಯೋನ ಮಾಡೋದಕ್ಕಾಗಿಲ್ಲ ಫ್ರೆಂಡ್ಸ್. ಒಂದು ಲಾಗ್ಸ್ನ ಶೇರ್ ಮಾಡ್ತೀನಿ, ಹಾಸ್ಪಿಟಲ್ ಲಾಗ್ನ ನಿಮಗೆ. ಹಾಗೆಯೇ ಫ್ರೆಂಡ್ಸ್, ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಒಂದು ವೀಡಿಯೋಸ್ನ ಹಾಕಿದ್ರೆ ನಿಮಗೆ ಬೇಗನೆ ನೋಟಿಫಿಕೇಷನ್ ಅನ್ನೋದು ಬಂದು ಸೇರುತ್ತೆ. ಏನಪ್ಪ ಅಂತಂದರೆ ಮೈಕ್ನ ಹೊಸದು ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ವಾಯ್ಸ್ ಓವರ್ ಕೇಳಿಸಲ್ಲ ಅಂತೇಳ್ಬಿಟ್ಟು ಈ ಒಂದು ಮೈಕ್ನ ತೊಗೊಂಡಿರೋ ಅಂಥದ್ದು. ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಇವಾಗಂತೂ ವಾಯ್ಸು.
ಹಾಗೆಯೇ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಇವತ್ತು ಬದನೆಕಾಯಿ ಗೊಜ್ಜನ್ನ ಮಾಡಿದ್ದೆ. ಸುಟ್ಟು ಬದನೆಕಾಯಿ ಗೊಜ್ಜು, ಮುದ್ದೆ, ಹಾಗೆ ಸ್ವಲ್ಪ ನುಗ್ಗೆಕಾಯಿ ಸೊಪ್ಪು, ಹಾಗೆಯೇ ನುಗ್ಗೆಕಾಯಿ ಸೊಪ್ಪಿಗೆ ಮೊಟ್ಟೆನ ಹಾಕ್ಬಿಟ್ಟು ಪಲ್ಯನ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಪ್ಲೀಸ್ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆಯೇ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನಿಮ್ಮೂರು ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಒಬ್ಬರು. ನಮ್ಮೂರು ಬಂದುಬಿಟ್ಟು ತವ್ರ ಮನೆ ಹೂವಿನಡಗಲಿ, ಹಾಗೆಯೇ ಗಂಡನ ಮನೆ ಬಂದುಬಿಟ್ಟು ಮಾಯಕೊಂಡ ಅಂತ ಹೇಳ್ಬಿಟ್ಟು ದಾವಣಗೆರೆ ಹತ್ರನೇ ಇರೋವಂಥದ್ದು. ನಾವು ಇವಾಗಿರೋದು ಬೆಂಗಳೂರಲ್ಲೇ ಇರೋದು. ಫ್ರೆಂಡ್ಸ್ ನಿಮ್ಗೇನಾದರೂ ಇನ್ನೂ ಕ್ವಶನ್ಸ್ನ ಕೇಳಬೇಕು ಅನ್ನೋದಿತ್ತು ಅಂದರೆ ಆ ಕ್ವಶನ್ಸ್ನ ಕೇಳಿ ಇನ್ಸ್ಟಾಗ್ರಾಮ್ನಲ್ಲಿ ನಾನು ನಿಮಗೆ ಈ ಥರ ಯೂಟ್ಯೂಬಲ್ಲಿ ನಾನು ನಿಮಗೆ ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಒಬ್ಬರು. ನಮ್ಮೂರು ಬಂದುಬಿಟ್ಟು ತವ್ರ ಮನೆ ಹೂವಿನಡಗಲಿ, ಹಾಗೆಯೇ ಗಂಡನ ಮನೆ ಬಂದುಬಿಟ್ಟು ಮಾಯಕೊಂಡ ಅಂತ ಹೇಳ್ಬಿಟ್ಟು ದಾವಣಗೆರೆ ಹತ್ರನೇ ಇರೋವಂಥದ್ದು. ನಾವು ಇವಾಗಿರೋದು ಬೆಂಗಳೂರಲ್ಲೇ ಇರೋದು. ಫ್ರೆಂಡ್ಸ್ ನಿಮ್ಗೇನಾದರೂ ಇನ್ನೂ ಕ್ವಶನ್ಸ್ನ ಕೇಳಬೇಕು ಅನ್ನೋದಿತ್ತು ಅಂದರೆ ಆ ಕ್ವಶನ್ಸ್ನ ಕೇಳಿ ಇನ್ಸ್ಟಾಗ್ರಾಮ್ನಲ್ಲಿ ನಾನು ನಿಮಗೆ ಈ ಥರ ಯೂಟ್ಯೂಬಲ್ಲಿ ನಾನು ನಿಮಗೆ ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಹಾಗೆಯೇ ಫ್ರೆಂಡ್ಸ್ ನೀವು ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಪ್ಲೀಸ್ ನನ್ನ ಒಂದು ಯೂಟ್ಯೂಬ್ಗೂ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ನೀವೆಲ್ಲ ನನ್ನ ಒಂದು ವೀಡಿಯೋಸ್ನ ವಾಚ್ ಮಾಡಿ, ಹಾಗೆಯೇ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವೀಡಿಯೋಸ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.